ಟ್ಯಾಕ್ಸಿ ಕಾರ್ಗಳಿಗೆ ಜಿಪಿಎಸ್ ಹಾಗೂ ಪ್ಯಾನಿಕ್ ಬಟನ್ ಅಳವಡಿಸುವ ನಿಯಮಗಳನ್ನು ರದ್ದು ಮಾಡುವಂತೆ ಆಗ್ರಹಿಸಿ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ವಾಹನ ಚಾಲಕ ಮಾಲೀಕರ ಸಾಮಾಜಿಕ ಸಂಘದ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ವಾಹನ ಚಾಲಕರು ಹಾಗೂ ಮಾಲೀಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಪಿಎಸ್ ಹಾಗೂ ಪ್ಯಾನಿಕ್ ಬಟನ್ ಅಳವಡಿಸುವಂತೆ ನಿಯಮಾವಳಿ ಜಾರಿ ಮಾಡಿರುವುದರಿಂದ ಸ್ವ ಉದ್ಯೋಗ ಮಾಡಿಕೊಂಡಿರುವ ಕಾರ್ ಟ್ಯಾಕ್ಸಿ ಡ್ರೈವರ್ಗಳಿಗೆ ನಷ್ಟವಾಗುತ್ತಿದೆ. ಹೀಗಾಗಿ ಸರ್ಕಾರ ಜಿಪಿಎಸ್ ಹಾಗೂ ಪ್ಯಾನಿಕ್ ಬಟನ್ ಅಳವಡಿಸುವ ನಿಯಮವನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು. ನಾವು ಆಲ್ರೆಡಿ ಎಲ್ಲೋ ಬೋಟ್ ಚಾಲಕರು ಮಾಲೀಕರುಗಳು ನಾವೆಲ್ಲ ಕೋವಿಡಲ್ಲೇ ನಮಗೆ ಆಲ್ರೆಡಿ ತುಂಬ ತ್ರಾಸಾಗಿದೆ. ಅದಾದ ನಂತರ ಮತ್ತು ಶಕ್ತಿ ಯೋಜನೆ ಬಂತು. ಶಕ್ತಿ ಯೋಜನೆಯಲ್ಲಂತೂ ನಾವು ಕಂಪ್ಲೀಟ್ಲಿ 70% ಬಿಸ್ನೆಸ್ ನಮ್ಮದು ಕುಸಿದು ಬಿದ್ದಿದೆ ಸರ್. ಆ ಕಾರಣದಿಂದ ಅದಾದಮೇಲೆ ಮತ್ತು ಎಫ್ಸಿಗೆ ಅಮೌಂಟ್ ಜಾಸ್ತಿ ಮಾಡಿದ್ರು, ಟ್ಯಾಕ್ಸಿ ಜಾಸ್ತಿ ಮಾಡಿದ್ರು, ಟ್ಯಾಕ್ಸ್ ಅಮೌಂಟ್ ಜಾಸ್ತಿ ಮಾಡಿದ್ರು. ಮತ್ತು ಇನ್ಸೂರೆನ್ಸ್ ಅಮೌಂಟ್ ಅಂತೂ ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ. ಯಾಕಂದರೆ ನಿಮಗೆ ಗೊತ್ತಿದೆ, ವೈಟ್ ಬೋರ್ಡಿಗೂ ಎಲ್ಲೋ ಬೋರ್ಡಿಗೂ ಇನ್ಸೂರೆನ್ಸ್ ಜಾಸ್ತಿ ಇರುತ್ತೆ. ಅದು ಕಟ್ಟಿಕೊಂಡು ನಮ್ಮ ಜೀವನ ಮಾಡ್ಕೊಂಡು ಹೋಗೋದೇ ಭಾಳ ಕಷ್ಟವಾಗಿದೆ. ಆ ಕಾರಣದಿಂದ ನಾನು ಇಂಥ ಸಮಯದಲ್ಲಿ ಹೊಸ ರೂಲ್ಸನ್ನು ಜಾರಿಗೆ ತಂದಿರೋದು ನಾವು ಯಾವುದೇ ಕಾರಣಕ್ಕೂ ತಪ್ಪಂತ ಹೇಳ್ತಾ ಇದ್ದಿಲ್ಲ. ಸರ್ಕಾರಕ್ಕೆ ಒಳ್ಳೆಯದೇ ಇದೆ, ಇದು ನಮಗೆ ಉಪಯೋಗವಾಗುವಂಥದ್ದು ಇದೆ. ಆದರೆ ಇಂಥ ಸಂದರ್ಭದಲ್ಲಿ ಈ ಯೋಜನೆಗಳನ್ನು ತರುವುದು ತಪ್ಪು ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ದಯಮಾಡಿ, ಯಾಕಂತಂದರೆ ಈಗ ನಾವು ಎಲ್ಲ ಬಿಸ್ನೆಸ್ಗಳು ಕುಸಿದು ಹೋಗಿದ್ದೇವೆ. ನಮ್ಮ ಕುಟುಂಬಗಳು ನಡೆಸ್ಕೊಂಡು ಹೋಗೋ ಮತ್ತು EMIಗಳನ್ನು ಕಟ್ಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ ನಮಗೆ. ಇದು ನಿಜವಾಗ್ಲೂ ಸತ್ಯ ಹೇಳ್ತಾ ಇದೆ. ಸರ್ಕಾರಕ್ಕೆ ಇದು ಅವರಿಗೆ ಅರಿವು, ಅವರ ಜ್ಞಾನಕ್ಕೆ ಬಂದಿದೇನಿಲ್ಲ ಗೊತ್ತಿಲ್ಲ. ನಿಜವಾಗಿ ಎಲ್ಲೋ ಬೋಟ್ ಚಾಲಕರು ಮಾತ್ರ ಕಂಪ್ಲೀಟ್ಲಿ ಎಲ್ಲ ಬಿಸ್ನೆಸ್ಸಲ್ಲಿ ಸೋತು ಹೋಗಿದ್ದೇವೆ ಸರ್. ದಯಮಾಡಿ ನಾವು ಸರ್ಕಾರದಲ್ಲಿ ನಾವು ಕಳಕಳಿಯ ಮನವಿ ಮಾಡ್ಕೋತೇವೆ. ಈ ಸಮಯದಲ್ಲಿ ಈ GPS ಪ್ಯಾನಿಕ್ ಬಟನನ್ನು ನೀವು ಕಂಪ್ಲೀಟ್ಲಿ ರದ್ದುಗೊಳಿಸಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೋತೇವೆ ಸರ್. ಗುಲ್ಬರ್ಗ ಜಿಲ್ಲೆಯಿಂದ ನಾವು ಎಲ್ಲ ಚಾಲಕರು ಹಾಗೂ ಎಲ್ಲ ಸಂಘಟನೆದವರು ಸೇರಿಕೊಂಡು ಇವತ್ತೇನು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಪ್ಯಾನಿಕ್ ಬಟನ್ನು ಹಾಗೂ GPRSಗೋಸ್ಕರ. ಈ ಪ್ಯಾನಿಕ್ ಬಟನ್ನು GPRSಗೋಸ್ಕರ ಇದು ನಮಗೇನು ಅವಶ್ಯಕತೆ ಇಲ್ಲ, ಆದರೂ ಸರ್ಕಾರ ಮಾಡ್ತಾಯಿದೆ. ಆದರೆ ನಮಗೆ ಏನಾಗಿದೆಪ್ಪ ಸಮಸ್ಯೆ ಮಾಡ್ಕೊಳ್ಳೋದ್ರಲ್ಲಿ ದೊಡ್ಡ ತಪ್ಪಿಲ್ಲ, ನಮಗಿಲ್ಲ ಅಂತ ಹೇಳಲ್ಲ. ನಾವು ಸಮಸ್ಯೆ ಏನಿದೆಪ್ಪ ಅಂದ್ರೆ ಕೋವಿಡ್ನಿಂದ ನಾವು ಸಾಕಷ್ಟು ಕುಸಿದು ಹೋಗಿದ್ದೀವಿ. ಕೋವಿಡ್ನಿಂದ ಇಲ್ಲಿವರೆಗೂ ನಮ್ಮ ಮನೆ ಒಳಗೆ ಮಕ್ಕಳಿಗೆ ಸ್ಕೂಲು ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾಯಿಲ್ಲ ನಮ್ಗೆ. ನಾವು ಅಂಥ ಪರಿಸ್ಥಿತಿಯಲ್ಲಿದ್ದೀವಿ. ಮತ್ತು ಅದು ಆದ ನಂತರ HSRP ಕೊಟ್ಟರು. HSRP ಆದ ನಂತರ ಉಚಿತ ಬಸ್ ರಾಜ್ಯ ಸರ್ಕಾರ ಏನದಪ್ಪ ಉಚಿತ ಬಸ್ ಮಾಡ್ತು. ಅದು ಆದ ನಂತರ ಡೀಸೆಲ್ ಕಾಸ್ಟ್ಲಿ ಮಾಡ್ತು. ಮತ್ತು ಇವಾಗ ಪ್ಯಾನಿಕ್ ಬಟನ್ನು ಆಲ್ರೆಡಿ ಇವಾಗಲೇ RTO ಇದರದಲ್ಲಿ ಏನದಪ್ಪ ವೆಹಿಕಲ್ದೆಲ್ಲ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಪದೇ ಸರ್ಕಾರ ಇದೇ ರೀತಿ ಮಾಡಿದ್ರೆ ಚಾಲಕರು ನಾವು ಏನು ಮಾಡಬೇಕು? ಏನು ಸರ್ಕಾರದ ವಿಧಾನಸೌಧ ಎದುರುಗಡೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾ? ಅಥವಾ ಏನು ನಾವು ಗಾಡಿ ನಡೆಸೋದನ್ನು ಬಿಟ್ಟು ಮನೆಯಲ್ಲಿ ಕೂತ್ಕೋಬೇಕಾ? ಅಥವಾ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಾ? ನಾವು ಬಾಡಿಗೆ ರೆಂಟ್ ಮನೆಯಲ್ಲಿ ಇದ್ದಕ್ಕೋಸ್ಕರ ನಾವು ಬಾಡಿಗೆ ಮನೆ ಕೊಡಬೇಕಾ? ನಾವು ಏನು ಮಾಡಬೇಕು? ಏನು ರಸ್ತೆಯಲ್ಲಿ ಬಂದು ಮಲ್ಕೊಳ್ಬೇಕಾ ನಾವು ಚಾಲಕರು? ಸರ್ಕಾರ ಏನು ಟೋಟಲಿಯಾಗಿ ಡ್ರೈವರ್ಗಳನ್ನು ಮುಕ್ತ ಮಾಡಬೇಕಂತೇಳಿ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ. ಕೇಂದ್ರ ಸರ್ಕಾರ ಒಂದು ಮಾಡುತ್ತೆ, ರಾಜ್ಯ ಸರ್ಕಾರ ಒಂದು ಮಾಡುತ್ತೆ. ಸೊ ಚಾಲಕರು ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಇದರಲ್ಲಿ. ದಯವಿಟ್ಟು ಚಾಲಕರಿಗೋಸ್ಕರ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಚಾಲಕರಿಗೋಸ್ಕರ ಏನಾದರೂ ಅವರಿಗೆ ಅನುವು ಮಾಡುವಂಥ ಕೆಲಸವನ್ನು ಮಾಡಬೇಕು. ಹೊರತಾಗಿ ಈ ರೀತಿ ಪದೇ ತುಳಿಯುವಂಥ ಕೆಲಸವನ್ನು ಮಾಡಬಾರ್ದು. ರಾಜ್ಯ ಸರ್ಕಾರಕ್ಕೆ ನಾವು ಮಾಧ್ಯಮದರ ಮುಖಾಂತರ ನೇರವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.